ವೀಕ್ಷಕರೇ, ಧನುರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಈ 2026 ಯುಗಾದಿಯಿಂದ 2027 ಯುಗಾದಿವರೆಗಿನ ಈ ಒಂದು ವರ್ಷದ ಪೂರ್ತಿಯಾದ ನಿಮ್ಮ ಆದಾಯ ಯಾವ ತರ ಇದೆ, ವ್ಯಯ ಯಾವ ತರ ಇದೆ, ಈ ವರ್ಷದಲ್ಲಿ ನೀವು ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕು ಅನ್ನುವಂತಹ ಅದ್ಭುತವಾದ ವಿಚಾರ ಮತ್ತು ಈ ಒಂದು ವರ್ಷದಲ್ಲಿ 2 ಬಹುಮುಖ್ಯವಾದ ಪರಿಹಾರಗಳು ನಿಮಗಾಗಿ. ಆ ಪರಿಹಾರಗಳು ಯಾಕೆ ಮಾಡಬೇಕು, ಅದರ ಪರಿಹಾರದ ಉಪಯೋಗಗಳು ನಿಮಗೆ ಏನಾಗುತ್ತೆ ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇನ್ನು ದಿನಾಂಕ 13/1/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳು ಇರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತಹ ಸಂದರ್ಭದಲ್ಲಿ ಆಗುತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರತಕ್ಕಂತ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗುತ್ತೆ, ಅಭಾವ ಆಗುತ್ತೆ, ಲೋಹ ಪದಾರ್ಥಗಳು, ಇನ್ನು ಈ ಗೃಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು. ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ನಿಮ್ಮ ರಾಶಿಯ ಒಂದು ಫಲ ಯಾವ ತರ ಇದೆ ಅಂದ್ರೆ, ಧನುರಾಶಿಯವರಿಗೆ ಈ ವರ್ಷದಲ್ಲಿ ನೋಡಿ, ಧನುರಾಶಿಯವರು ಅಂತಂದ್ರೆ ದೂರದೃಷ್ಟಿ ಇರುತ್ತೆ, ನೇರವಾದ ನಡೆ ಇರುತ್ತೆ. ಯಾವತ್ತಿಗೂ ಏನೇ ಆಲೋಚನೆ ಮಾಡಿದ್ರು ಕೂಡ ಭವಿಷ್ಯದ ಬಗೆಗೆ ಒಂದು ಅರಿವು, ಒಂದು ಜ್ಞಾನ, ಒಂದು ಯೋಚನೆ ಅನ್ನುವಂಥದ್ದು ನಿಮ್ಮಲ್ಲಿ ಖಂಡಿತವಾಗಿಯೂ ಇರುತ್ತೆ. ಮತ್ತು ನೀವು ಏನೇ ಮಾತಾಡಿದ್ರು ಕೂಡ ನೇರವಾದ ನೇರ ನುಡಿಯ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇನ್ನು ಈ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನುವಂತಹ ಮನಸ್ಥಿತಿ. ನೀವು ಜಾಸ್ತಿ ಎಫರ್ಟ್ ಇಲ್ಲ, ಕಡಿಮೆ ಎಫರ್ಟ್ ಹಾಕ್ಬೇಕು, ಜಾಸ್ತಿ ಲಾಭವನ್ನ ಪಡ್ಕೋಬೇಕು ಅನ್ನುವಂತ ಮನಸ್ಥಿತಿಯ ಈ ಧನುರಾಶಿಯವರು ಅಂತ ಹೇಳ್ಬೋದು. ಈ ವರ್ಷದ ಪ್ರಾರಂಭದಲ್ಲಿ ನಿಮಗೆ ಗುರುವಿನ ಕೃಪೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಅನೇಕ ಕನಸಿನ ಯೋಜನೆಗಳು ಕೂಡ ನಿಮಗೆ ಸಹಕಾರಗೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ಈ ಒಂದು ವರ್ಷದಲ್ಲಿ
ಈ ಹೊಲ ಅಥವಾ ಮನೆ ಅಥವಾ ಈ ಏನಾದ್ರೂ ಒಂದು ಆಸ್ತಿಯನ್ನ ಕೊಳ್ಳಲಿಕ್ಕೆ ಖಂಡಿತವಾಗ್ಲೂ ಯೋಗ್ಯವಾಗಿರ್ತಕ್ಕಂಥ ಸನ್ನಿವೇಶಗಳು ಇರ್ತವೆ. ಆದ್ರೆ ಅನೇಕ ಏರಿಳಿತಗಳು ಕೂಡ ನಿಮ್ಮ ಒಂದು ಜೀವನದಲ್ಲಿ ಕಾಣಬಹುದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇನ್ನು ಈ ಬೃಹತ್ ಆಗಿರತಕ್ಕಂಥ ಬಂಡವಾಳ ಹೂಡ್ತಕ್ಕಂಥ ಪ್ರಯತ್ನ ಏನಾದ್ರೂ ಮಾಡಿದ್ರೆ ನಿಮ್ಮ ಶಕ್ತಿಗೆ ಅದು ಬೃಹತ್ ಅಂತ ಅನ್ಸಿದ್ರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ನೀವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ದೊಡ್ಡ ಪ್ರಮಾಣದ ಒಂದು ಲಾಭ ನಿಮಗೆ ಈ ಒಂದು ವರ್ಷದಲ್ಲಿ ಈ ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ತರದ ವ್ಯಾಪಾರ ಕ್ಷೇತ್ರ ಇರ್ಬೋದು, ಪೈಪೋಟಿ ಇರುತ್ತೆ, ಜಾಸ್ತಿ ಪೈಪೋಟಿ ಇರುತ್ತೆ. ಈ ಪೈಪೋಟಿಗಳ ನಡುವೆಯೂ ಕೂಡ ಉತ್ತಮವಾಗಿರತಕ್ಕಂತಹ ಲಾಭವನ್ನು ಗಳಿಸೋದಕ್ಕೆ ಯೋಗ್ಯರಾಗ್ತಕ್ಕಂಥದ್ದು. ಇನ್ನು ಮದುವೆ ಬಗ್ಗೆ ಏನಾದ್ರೂ ಈ ವರ್ಷದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ವರ್ಷದಲ್ಲಿ ಮದುವೆಯ ಅನುಕೂಲತೆಗಳು ಅನ್ನುವಂಥದ್ದು ನಿಮಗೆ ಖಂಡಿತ ಆಗುತ್ತೆ. ನೋಡಿ, ಜೀವನ ಅನ್ನುವಂಥದ್ದು ಏರುಪೇರು, ಜೀವನದ ಅದು ಧರ್ಮ. ಇನ್ನು ಗುರುದೇವ ಕೆಲವು ಸಮಯ ಅಂದ್ರೆ ಈ ವರ್ಷದ ಮಧ್ಯಭಾಗದಿಂದ ಅಷ್ಟಮದಲ್ಲಿ ಗೋಚರಿಸ್ತಕ್ಕಂಥದ್ರಿಂದ ಅನೇಕ ತರಹದ ಪರೀಕ್ಷೆಗಳನ್ನ ಒಡ್ತಕ್ಕಂಥದ್ದು, ನಿಮ್ಮ ಗೌರವ ಪ್ರತಿಷ್ಠೆಗಳಿಗೆ ಸ್ವಲ್ಪ ಹಾನಿ ಆಗುವಂತಹ ಸಂದರ್ಭಗಳು, ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ದುಡುಕುತನದ ನಿರ್ಧಾರಗಳು ಬೇಡ. ಅದು ಹಣಕಾಸಿನ ವಿಚಾರದಲ್ಲೇ ಇರ್ಲಿ, ಸಹಿ ಮಾಡುವಂತ ವಿಚಾರದಲ್ಲೇ ಇರ್ಲಿ, ಫೈಲ್ ಇಡುವಂತ ವಿಚಾರದಲ್ಲೇ ಇರ್ಲಿ, ಬೆಲೆ ಬಾಳುವಂತ ವಸ್ತುಗಳನ್ನ ಜೋಪಾನವಾಗಿ ಇಡುವಂತ ವಿಚಾರದಲ್ಲೇ ಇರ್ಲಿ, ಪ್ರತಿಯೊಂದು ಕೂಡ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕಾಗುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕಾಗುತ್ತೆ. ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸುವಂತ ಪ್ರಯತ್ನ ಮಾಡಬೇಕು. ಈ ವೈದ್ಯಕೀಯ ಖರ್ಚುಗಳು ಎದುರಾಗುವಂಥದ್ದು, ಈ ಶಿಕ್ಷಣ ಕಲಿತಕ್ಕಂತ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಕ್ಕಂಥವ್ರಿಗೆ ಸ್ವಲ್ಪ ಅಡ್ಡಿ ಅಡಚಣೆಗಳು ಅಥವಾ ಸವಾಲುಗಳಿಂದ ಕೂಡಿರುತ್ತೆ. ಆದ್ರೂ ಕೂಡ ಆ ಸವಾಲುಗಳನ್ನ ಶಾಂತವಾಗಿ ನೀವು ಎದುರಿಸಿದ್ರೆ ಅಂತಂದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಪರಿಚಿತ ವ್ಯಕ್ತಿಗಳಿಂದ ಒಂದಿಷ್ಟು ಧನದ ಅವಕಾಶಗಳು ಇರುತ್ತೆ, ಆದ್ರೆ ಅಷ್ಟೇ ಎಚ್ಚರಿಕೆಗಳನ್ನು ಕೂಡ ನೀವು ಇಲ್ಲಿ ಅನುಸರಿಸಬೇಕಾಗತ್ತೆ. ಇನ್ನು ಮಾನಸಿಕವಾಗಿರತಕ್ಕಂಥ ಚಿಂತೆಯಿಂದ ಮನಸ್ಸು ಸ್ವಲ್ಪ ವಿಲೀನಗೊಳ್ಳುವಂಥದ್ದು, ಮತ್ತೆ ಏನೋ ಒಂಥರ ಜೀವನದಲ್ಲಿ ಸಾಧಿಸ್ಬೇಕಲ್ಲ ಅನ್ನೋದಕ್ಕೆ ಅನೇಕ ಅಡಚಣೆಗಳು ಬಂದಾಗ ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುವಂಥದ್ದು ಸಹಜ. ಹಾಗಾಗಿ ನೀವೇನ್ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಈ ವರ್ಷದಲ್ಲಿ ಓಂ ಬ್ರಹ್ಮ ಬೃಹಸ್ಪತಾಯ ನಮಃ ಈ ಒಂದು ಮಂತ್ರವನ್ನ ಜಪಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಒಂದು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಆದ್ರೆ ಇಲ್ಲಿ ವಿಷಯ ಏನು ಅಂತಂದ್ರೆ ಅರ್ಧಾಷ್ಟಮ ಶನಿ. ಈ ಒಂದು ವರ್ಷದಲ್ಲಿ ಶನಿ ಪರಮಾತ್ಮನ ಪ್ರಭಾವ, ಅರ್ಧಾಷ್ಟಮ ಶನಿಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಯಾವ ತರ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಮತ್ತು ರಾಹುಕೇತುಗಳ ಫಲ ಯಾವ ತರ ಇರುತ್ತೆ, ಈ ವರ್ಷದ ಪ್ರಮುಖವಾದ 2 ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ. ಅದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಪ್ರತಿ ಇದಾಗಿರುವಂಥದ್ದು. 80 ರಿಂದ 100 ಪುಟ ಅಂದ್ರೆ ಸುಮ್ಮನೆ ಮಾತಲ್ಲ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಯಮಾಗ್ರಜನಾದ ಶ್ರೀ ಶನಿದೇವನು ಅರ್ಧಾಷ್ಟಮ ಸಂಚಾರದಿಂದ ಈ ವರ್ಷ ಹೊಸ ಸಮಸ್ಯೆಗಳು ಉಂಟಾಗುವಂಥದ್ದು. ಯಾವ ಕೆಲಸದಲ್ಲಾದ್ರೂ ಕೂಡ ಹೆಚ್ಚಿನ ಒಂದು ಪ್ರಗತಿಯನ್ನ ಕಂಡು ಬರೋದಿಲ್ಲ. ಅಂದ್ರೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ನನಗೆ ಈ ಒಂದು ಕೆಲಸದಲ್ಲಿ ಒಂದು 100 ರೂಪಾಯಿ ಸಿಗಬೇಕು ಅಂತಂದ್ರೆ ಅಷ್ಟು ಸಿಗೋದಕ್ಕೆ ಒದ್ದಾಡ್ತಾ ಇರ್ತೀರಿ. ಅಂದ್ರೆ ಅದು 1 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು. ನಿಮ್ಮ ಶಕ್ತಿ, ನಿಮ್ಮ ಒಂದು ಸ್ಥಿತಿಗತಿಯ ಮೇಲೆ ಅವಲಂಬಿತವಾಗಿರುತ್ತೆ.
ಮತ್ತು ಈ ಪ್ರಗತಿಯ ವಿಚಾರದಲ್ಲಿ ಖಂಡಿತವಾಗ್ಲೂ ಒಳ್ಳೆ ಫಲ ಇದೆ, ಆದ್ರೆ ಸ್ವಲ್ಪ ಸಾಹಸ ಮಾಡಬೇಕಾಗತ್ತೆ, ಪ್ರಯತ್ನಗಳು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗತ್ತೆ. ಹೊಸ ಬಂಡವಾಳ ನೀವೇನಾದ್ರೂ ಹೂಡ್ತಾ ಇದೀರಿ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡ್ಬೇಕು, ಯಾವ್ದನ್ನು ಮುಂದೂಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಮುಂದುವರಿಸಿದ್ದೆ ಆದ್ರೆ ನಿಮ್ಗೆ ಖಂಡಿತ ಲಾಭ ಆಗುತ್ತೆ. ಸಾರ್ವಜನಿಕರಿಂದ ಅಪರೂಪದ ಒಂದು ಸ್ವಲ್ಪ ಕೆಲಸಗಳಾಗುವಂಥದ್ದು ಅಷ್ಟೇ, ನಿಮಗೆ ಅಪವಾದದ ಭೀತಿ ಕೂಡ ಇರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕೆಲವೊಂದು ಜನ ಏನಾಗುತ್ತೆ, ನಿಂದನೆ ಮಾಡುವಂಥದ್ದು, ಸ್ವಲ್ಪ ಜನಗಳು ನಿಮ್ಮನ್ನ ಜನಗಳ ಸಮಸ್ಯೆಗಳು, ಸುಮ್ನೆ ಒಳ್ಳೇದ್ ಮಾಡಿದ್ರು ಒಂದ್ ಮಾತು, ಕೆಟ್ಟದ್ ಮಾಡಿದ್ರು ಒಂದ್ ಮಾತು, ಈ ರೀತಿಯಾಗಿ ಕೆಲವೊಂದು ಜನಗಳಿಂದ ಅಪಹಾಸ್ಯಗಳಿಗೆ ಕಾರಣ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾಣ್ಮೆಯಿಂದ, ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಡೆದುಕೋಬೇಕಾಗುತ್ತೆ. ಇನ್ನು ರಾಹುವಿನ ಫಲ ಸಹೋದರರೊಂದಿಗೆ ಸ್ವಲ್ಪ ಕಲಹ, ನ್ಯಾಯಾಲಯದಲ್ಲಿ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇರುತ್ತೆ. ಇನ್ನು ಕ್ರೀಡೆ ವಿಚಾರದಲ್ಲಿ ನಿಮಗೆ ಒಂದಿಷ್ಟು ಯಶಸ್ಸನ್ನು ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಕೇತುವಿನ ಫಲದಲ್ಲಿ ನಾನಾ ರೀತಿಯ ಮನೋವ್ಯಥೆಗಳು, ಅಂದ್ರೆ ಮನಸ್ಸಿನಲ್ಲಿ ಏನೋ ಒಂಥರ ಚಿಂತೆ ಇರುತ್ತೆ. ಈ ಆರೋಗ್ಯ ವಿಚಾರಕ್ಕೆ, ಈ ಕರುಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಕಂಡು ಬರ್ಬೋದು. ಈ ತೀರ್ಥಯಾತ್ರೆಯಿಂದ ಸ್ವಲ್ಪ ನಿರಾಳತೆ ಅನ್ನುವಂಥದ್ದು ಕಂಡು ಬರುತ್ತೆ. ಅಂದ್ರೆ ಈ ಒಂದು ವರ್ಷದಲ್ಲಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಸಾರಾಂಶದ ಪ್ರಕಾರ ನಿಮಗೆ ಗುರು ಪ್ರಾರಂಭದಲ್ಲಿ ಚೆನ್ನಾಗಿದ್ರು ಕೂಡ ಎಂಡಲ್ಲಿ ಸ್ವಲ್ಪ ಚಾಲೆಂಜ್ ಗಳನ್ನ ತಂದು ಕೊಡ್ತಾನೆ. ಅರ್ಧಾಷ್ಟಮ ಶನಿ ಏನ್ ಮಾಡ್ತಾನೆ, ಅನೇಕ ಸವಾಲುಗಳನ್ನ ನಿಮಗೆ ತಂದು ಒಡ್ತಾನೆ. ಆದ್ರೆ ಈ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ 2 ಅಮೂಲ್ಯವಾದ ಪರಿಹಾರಗಳು ನಮ್ಮ ಬಳಿ ಇದೆ. ಈ 2 ಪರಿಹಾರಗಳನ್ನ ನೀವು ಮಾಡಿದ್ದೆ ಆದ್ರೆ ಈ ಒಂದು ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಯ, ಅದ್ಭುತವಾದಂತ ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಖಂಡಿತ ಅವಕಾಶ ಇದೆ. ಅದ್ರ ಬಗ್ಗೆ ನಾವು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗಿದ್ರೆ ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ, ಈ ಒಂದು ವರ್ಷದಲ್ಲಿ ಧನುಸ್ಸು ರಾಶಿಯವರು ಏನು ಪ್ರಮುಖವಾದ 2 ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಪ್ರತಿ ಗುರುವಾರದ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಅಥವಾ ದತ್ತಾತ್ರೇಯ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಹಳದಿ ಬಣ್ಣದ ಹೂಗಳಿಂದ ಅರ್ಚನೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಯ ವಿಗ್ರಹಕ್ಕೋ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೋ ಅಥವಾ ನಿಮ್ಮ ಮೂಲ ದೇವಸ್ಥಾನಕ್ಕಾದ್ರೂ ಹೋಗಿ, ಅಥವಾ ನೀವಿರುವಂತ ಪರಿಸರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕಾದ್ರೂ ಹೋಗಿ. ಅಲ್ಲೇನ್ ಮಾಡಬೇಕು, ಹಳದಿ ಬಣ್ಣದ ಹೂಗಳಿಂದ ಅರ್ಚನೆಯನ್ನ ಮಾಡತಕ್ಕಂಥದ್ದು, ಹಾಗೂ ಕಡಲೆ ಬೇಳೆಯನ್ನ ನೈವೇದ್ಯವಾಗಿ ದೇವರಿಗೆ ಅರ್ಪಣೆ ಮಾಡತಕ್ಕಂಥದ್ದು. ಈ ತರ ನೀವು ಮಾಡಿದ್ರೆ ಇದರಿಂದ ನಿಮ್ಮ ಜ್ಞಾನ, ಗುರುವಿನ ಬಲ ಹೆಚ್ಚಾಗುತ್ತೆ, ಗುರುವಿನ ಪ್ರಭಾವ, ಗುರುವಿನ ಕೃಪೆ ಹೆಚ್ಚಾಗುತ್ತೆ, ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆ ವೃದ್ಧಿ ಆಗುವಂಥದ್ದು. ಇದರಿಂದ ಉದ್ಯೋಗದಲ್ಲಿ ಇರ್ತಕ್ಕಂಥ ಅನೇಕ ಅಡೆತಡೆಗಳು ನಿವಾರಣೆ ಆಗಿ ಒಂದಿಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯೋದ್ರ ಜೊತೆಗೆ ಹೆಚ್ಚಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆ ಆಗುವಂತಹ ಒಂದು ಫಲ ಈ ಒಂದು ಪರಿಹಾರದಿಂದ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು 2ನೇ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಯಾವುದು ಅಂತಂದ್ರೆ, ಪ್ರತಿ ಶನಿವಾರದ ದಿನ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಬಡವರಿಗೆ ಅಥವಾ ಅಗತ್ಯ ಇರತಕ್ಕಂಥವ್ರಿಗೆ ಕಪ್ಪು ಎಳ್ಳನ್ನ ಅಥವಾ ಕಪ್ಪು ಬಟ್ಟೆಯನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ನಿಮಗೆ ಅದ್ಭುತವಾದಂತ ಫಲ ಸಿಗುತ್ತೆ. ಈ ಸೇವೆಯಿಂದ ನಿಮ್ಮ ಮೇಲಿರ್ತಕ್ಕಂಥ ಅರ್ಧಾಷ್ಟಮ ಶನಿಯ ಪ್ರಭಾವ ಕಡಿಮೆಯಾಗುತ್ತೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ. ಕುಟುಂಬದಲ್ಲಿ ಒಂದಿಷ್ಟು ಶಾಂತಿ, ನೆಮ್ಮದಿ, ಸೌಭಾಗ್ಯ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತ ವಿಚಾರ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ 2 ಪರಿಹಾರ ಅತ್ಯಂತ ಪ್ರೀತಿಪೂರ್ವಕವಾಗಿ, ಮನಸ್ಪೂರ್ವಕವಾಗಿ, ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಈ ಕಾರ್ಯಕ್ರಮವನ್ನ ನೀವು ಮಾಡಿದ್ರೆ ತುಂಬಾ ಸಿಂಪಲ್ ಆದಂತ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸುಖಿಯಾಗಿ, ಸಂತೋಷವಾಗಿ ಇರಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ವರ್ಷ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.